ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಮ್ಯಾಂಗ್ಳೂರಲ್ಲಿ ಟೆಂಪಲಲ್ಲೆಲ್ಲ ಹೇಗೆ ಸಾಂಬಾರು ಮಾಡ್ತಾರೆ ಹಾಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಹಾಗೆಯೇ 3 ಗ್ರೀನ್ ಚಿಲ್ಲಿನ ತೆಗೊಂಡಿದ್ದೇನೆ. ಹಾಗೆಯೇ ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೇನೆ. ಈಗ ಇದು ಬೇಯಬೇಕು. ಹಾಗೆ ಒಂದು 2 ಟೊಮೆಟೊ ತೆಗೊಂಡಿದ್ದೇನೆ. ಇದೀಗ ನಾನು ಲಿಡ್ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದೊಂದು 4 ವಿಸಿಲ್ ಆಗಬೇಕು. 4 ಅಥವಾ 5 ಆದರೂ ಪರವಾಗಿಲ್ಲ. ಚೆನ್ನಾಗಿ ಮ್ಯಾಶ್ ಮಾಡಬೇಕು, ಅದಕ್ಕೋಸ್ಕರ. ಇವಾಗ ಇದು ವಿಸಿಲ್ ಆಗಲಿ. ಇದಕ್ಕೆ ನಾನೀಗ ಕೊಕೊನೆಟನ್ನು ತುರಿದಿಟ್ಕೊಂಡಿದ್ದೇನೆ ಒಂದು ಕಡೆಯಿಂದ. ಒಂದು ಪ್ಯಾನಲ್ಲೀಗ ಒಂದು 5 ರೆಡ್ ಚಿಲ್ಲಿ ಹಾಕಿದ್ದೇನೆ. ಹಾಗೆಯೇ ಒಗ್ಗರಣೆ ಸೊಪ್ಪು. ಇವಾಗ 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ನಾನು ಜೀರಿಗೆ ತೆಗೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಆಯಿಲ್ ಹಾಕಬೇಡಿ, ಹೀಗೇ ಫ್ರೈ ಮಾಡಬೇಕು. ಮತ್ತೊಂದು 5ರಷ್ಟು ನಾವು ಮೆಂತ್ಯ ಕಾಳನ್ನ ತೆಗೊಂಡಿದ್ದೇನೆ. ಹಾಗೆಯೇ ಪೆಪ್ಪರು, ಕಾಳುಮೆಣಸು ಅಂತ ಹೇಳ್ತಾರಲ್ಲ, ಅದೊಂದು 4 ತೆಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಮಿಕ್ಸ್ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಬೋದು. ಈಗ ನಾನೊಂದು ತುರಿದಿಟ್ಟ ಕೊಕೊನೆಟ್ನ ಒಂದು ಮಿಕ್ಸ್ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಕೊಕೊನೆಟು. ಇವಾಗ ನಾನು ಹುರಿದಿಟ್ಟಿದ್ದೇನಲ್ಲ, ಅದನ್ನೆಲ್ಲ ಹಾಕಿ ಮಿಕ್ಸ್ ಜಾರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಬೇಕಿದ್ರೆ ನೀವು ಸಪ್ರೇಟಾಗಿ ಇದನ್ನು ಫಸ್ಟಿಗೆ ಕೆಲವು ಸಲ ಮೆಣಸೆಲ್ಲ ಚೆನ್ನಾಗಿ ಉರಿಯಾಗಲ್ಲ, ಅದಕ್ಕೋಸ್ಕರ ಮಾಡ್ಕೋಬೋದು ಫಸ್ಟೇ. ಈಗ ನಾನು ಹುಣಸೆ ಹಣ್ಣನ್ನು ರಸನ ಹಾಕ್ಕೊಂಡಿದ್ದೇನೆ ಇದಕ್ಕೆ. ಈಗ ಇದು ಗ್ರೈಂಡ್ ಆಗಿದೆ ನೋಡಿ. ಮಸಾಲ ಆದಮೇಲೆ ಒಂದು ಬಾಣಲೆ ಇಟ್ಟು ಇದಕ್ಕೆ ನಾನೀಗ ಮಸಾಲೆನ ಹಾಕ್ತಾಯಿದ್ದೀನಿ. ಇದೀಗ ಕುದಿಬೇಕು. ಇದಕ್ಕೆ ನಾನು ನೀರು ಹಾಕಬೇಕು. ಯಾಕಂತ ಹೇಳಿದರೆ ಇದು ನೀರು ತುಂಬ ದಪ್ಪ ಇರಬಾರ್ದು, ತೆಳು ರೀತಿಯಲ್ಲಿರಬೇಕು. ಯಾಕಂದರೆ ನಾವು ಬೇಳೆ ಹಾಕಿದಾಗ ಸಾಂಬಾರು ದಪ್ಪ ಆಗುತ್ತೆ, ಅದಕ್ಕೋಸ್ಕರ. ನಾನೀಗ ಇದು ಅಂದರೆ ನಮ್ಗೆ ಗೊತ್ತಾಗುತ್ತೆ, ಒಂದು ತಿಳಿಸಾರಷ್ಟು ನೀರಾಗಿದ್ದರೆ ಸಾಕು. ಇದು ಕುದಿ ಬರಬೇಕೀಗ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಪುನಃ ನಾನು ಸ್ವಲ್ಪ ನೀರು ಹಾಕಿದ್ದೇನೆ. ನಮಗೆ ದಪ್ಪ ಅಂತ ಅನಿಸಿತ್ತು ಸಾಂಬಾರು, ಅದಕ್ಕೋಸ್ಕರ. ಈಗ ನಾನು ಬೇಳೆ ಬೇಯಿಸ್ಕೊಂಡಿದ್ದೇನಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಈ ಥರ ಮ್ಯಾಶ್ ಮಾಡಿಕೊಂಡು, ಆಮೇಲೆ ತುಂಬ ನಮಗೆ ನೈಸ್ ಥರ ಇರಬೇಕದು, ಅಂದರೆ ತಿಕ್ಕಬಾರ್ದು ಕಾಳೆಲ್ಲ, ಅದಕ್ಕೋಸ್ಕರ. ಈಗ ನಾನು ಇದನ್ನು ಗ್ರೈಂಡ್ ಮಾಡಿ ಆಯಿತು. ಇವಾಗ ಇದು ಕುದಿ ಬಂದಾಗ ಇದನ್ನು ನಾವು ಈಗ ಆ್ಯಡ್ ಮಾಡ್ಕೋಬೇಕು. ಅದೇ ಮಿಕ್ಸ್ ಜಾರಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆಲ್ಲ ಬೇಳೆ, ಅದನ್ನೆಲ್ಲ ಚೆನ್ನಾಗಿ ಕುದಿಸಬೇಕು. ಎಷ್ಟು ಸಾಂಬಾರು ಚೆನ್ನಾಗಿ ಕುದೀತದೆ ಅಷ್ಟೇ ಟೇಸ್ಟ್ ಸಿಗುತ್ತೆ ನಮಗೆ. ಇದು ಮತ್ತು ಸುಲಭದಲ್ಲಿ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ನಿಮಗೆ ಹೇಗೆ ಟೆಂಪಲಲ್ಲಿ ತಿಂತೀರಾ ಆ ಥರನೇ ಟೇಸ್ಟ್ ಬರುತ್ತೆ ಇದು. ಇವಾಗ ಇದು ಚೆನ್ನಾಗಿ ಕುದಿ ಬಂದಾಗ ನಾವೊಂದು ಉಪ್ಪು ಹಾಕಬೇಕು. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೇನೆ, ನೋಡ್ಕೊಂಡು ಹಾಕಿ ಉಪ್ಪನ್ನ. ಹಾಗೆಯೇ ಒಂದು ಪೀಸ್ ಬೆಲ್ಲ ಹಾಕಿದ್ದೇನೆ. ತುಂಬ ಬೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು, ಮೀಡಿಯಮ್ ಆಗಿರಬೇಕು, ಅಂದರೆ ಸ್ವಲ್ಪ ಸಾಕಾಗುತ್ತೆ ಟೇಸ್ಟಿಗೋಸ್ಕರ. ಇವಾಗ ಇದು ಚೆನ್ನಾಗಿ ಕುದಿ ಬಂತು ನೋಡಿ. ಇವಾಗ ಇದಕ್ಕೊಂದು ಒಗ್ಗರಣೆ ಇಡುವ. ಇವಾಗ ನಾನು ಸನ್ಫ್ಲವರ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾದ ಕೂಡಲೇ ನಾನೀಗ ಸಾಸಿವೆನ ಹಾಕ್ತಾ ಇದ್ದೀನಿ.
ಸಾಸಿವೆ ಪಟ್ ಪಟ್ ಅಂತೇಳಿ ಹೇಳಿದ್ದ ಕೂಡಲೇ ನಾನು ಇದಕ್ಕೆ ಈಗ ಒಗ್ಗರಣೆ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಸೊಪ್ಪು ಆ್ಯಡ್ ಮಾಡಿ ಕೂಡಲೇ ನಾವು ಹಿಂಗು ಸ್ವಲ್ಪ ಹಾಕುವ ಇದಕ್ಕೆ, ಯಾಕಂತ ಹೇಳಿದರೆ ಹಿಂಗೆ ಹಾಕಿದ್ರೇ ಟೇಸ್ಟ್ ಬರೋದು. ಹಿಂಗೆ ಹಾಕಿದ್ದು ಆಯ್ತು. ಈಗ ನೋಡಿ, ಇದನ್ನೀಗ ನಾನು ಮಸಾಲೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆನ. ನೀವು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.